ಇವತ್ತು ನಾವೆಲ್ಲ ಒಂದು ದೊಡ್ಡ ಚಿತ್ರನಟಿ, ತಂದೆಯಾದಂಥ ಬಿರುದುಗಳನ್ನು ಪಡೆದಂಥ ಎಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಭಾಳ ಪ್ರಮುಖವಾದಂಥ ಕಲಾವಿದರ ಜೊತೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ, ಒಬ್ಬೊಬ್ಬರ ಜೊತೆನೂ 25-25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಪಾರವಾದಂಥ ಕೀರ್ತಿಯನ್ನು ಪಡ್ಕೊಂಡಂಥ ಒಂದು ನಮ್ಮ ಊರಿನ ಮಗಳು. ಇಡೀ ಕರ್ನಾಟಕ ಸರ್ಕಾರ ಮತ್ತು ದಕ್ಷಿಣ ಭಾರತ ಎಲ್ಲ ಕಲಾಭಿಮಾನಿಗಳು ಇವತ್ತು ಭಾಳ ಗೌರವದಿಂದ ಅವ್ರಿಗೆ ನಮನವನ್ನು ಅರ್ಪಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಬಿ ಸರೋಜಾದೇವಿಯವರು ಭಾಳ ನನಗೆ ಚಿಕ್ಕದ್ರಿಂದ ಪರಿಚಯ. ಚಿಕ್ಕದ್ರಿಂದ ಅಂದರೆ ಒಂದು 81-82ರಿಂದ ಕೂಡ ನನಗೆ ಭಾಳ ಹತ್ತಿರದಿಂದ ಬಲ್ಲೆ. ನಾನು ಹೊಸದಾಗಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ನನ್ನ ಕರೆದು ನೀನು ಯಾವ್ದಾದ್ರು ಫಿಲಮಲ್ಲಿ ಆ್ಯಕ್ಟ್ ಮಾಡ್ಬೋದು ಕಣೋ ಅಂತ ಹೇಳ್ತಿದ್ರು. ಭಾಳ ಆತ್ಮೀಯಾಗಿ ನಮ್ಮ ಜಿಲ್ಲೆಯವರವರು. ಇವತ್ತು ಕೊನೆಗೆ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಅವರ ಸ್ವಂತ ಊರಿನಲ್ಲೇ ಇವತ್ತು ದಶವಾರದಲ್ಲಿ ಮಾಡಿ ಅವರು ಇಲ್ಲಿ ಆಯ್ಕೆ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷವನ್ನು ತಂದಿದೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಅಂತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಮಾಡಿದಂಥ ಕೀರ್ತಿ ಕೆಲಸಗಳು ಇವತ್ತು ಶಾಶ್ವತವಾಗಿ ಉಳ್ಕೊಂಡಿದೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ಸರ್ಕಾರದ ಪದ್ಮವಿಭೂಷಣ್ ಪ್ರಶಸ್ತಿ ಈ ವಯಸ್ಸಿನಲ್ಲಿ ಆ ವಯಸ್ಸಿನಲ್ಲಿ ಯಾರೂ ಕೂಡ ಪಡ್ಕೊಂಡಿರಲಿಲ್ಲ ಆ ಕಾಲದಲ್ಲಿ. ಅಂಥದನ್ನು ಅವರು ಪಡ್ಕೊಂಡು 2 ದೊಡ್ಡ ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಅವರು ಪಡ್ಕೊಂಡು ಇವತ್ತು ಅವರು ಸೇವೆಯನ್ನು ಮಾಡಿಕೊಂಡು ನಮಗೆಲ್ಲ ಹೆಸರನ್ನು ತಂದಿದ್ದಾರೆ. ಅನೇಕ ನಮ್ಮ ಯೋಗೇಶ್ವರು ಕೂಡ ಅವರ ಹೆಸರಿನಲ್ಲಿ ಒಂದು ದೊಡ್ಡ ಹೆಸರಿಡೋಂಥ ಕೆಲಸವನ್ನು ಉಳ್ಕೊಳ್ಳೋಂಥ ಯಾವುದಾದ್ರು ರಸ್ತೆಗಳಿಗೆ ಶಾಶ್ವತವಾಗಿ ಉಳ್ಕೊಳ್ಳೋಂಥ ಬೇಕು ಅಂತೇಳಿ ನನ್ನ ಹತ್ರ ಒತ್ತಾಯ ಕೂಡ ಮಾಡಿದ್ದಾರೆ. ನಾನು ಮುಂದಿನ ದಿನದಲ್ಲಿ ಬೀದಿಯಲ್ಲಿ ಇಲ್ಲಾಂದರೆ ಕಾರ್ಪೊರೇಷನಲ್ಲಿ